ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ಹಿಂದಿನ ವಿಡಿಯೋಗಳು ಹೇಳ್ದಂಗೆ ಗ್ರಾಫ್ಟೆಡ್ ಬಿಲ್ ನರ್ಸರಿ ತೋರಿಸಿದ್ದೆ. ಸೊ ಗ್ರಾಫ್ಟೆಡ್ ಬಿಲ್ ಇಂದು ಫಸಲು ನಾನು ತೋರಿಸ್ತೀನಿ. ಯಾಕಂದ್ರೆ ಎಲ್ಲ ಜನ ಹೇಳೋರಂಗೆ ಫಸಲು ಕಡಿಮೆ ಅಂತ ಹೇಳ್ತಾರೆ. ಸೊ ಅದೊಂದು ಮಿತ್ ಅಂತಾನೆ ಹೇಳ್ಬೋದು. ನಾನು ಹಿಂದೆ ನೋಡ್ತಾ ಇದಿರಲ್ಲ ನೀವು, ಇದು ಒಂದು ಗ್ರಾಫ್ಟೆಡ್ ಬೀಳು. ಸೊ ಫಸಲು ನೋಡಿ ನಿಮ್ಗೆ ಯಾವ ತರ ಕಾಣ್ತಾ ಇದೆಯಲ್ಲಿ, ಏನು ಮಾಮೂಲಿ ಪನ್ನೀರ್ ಒಂದ್ ಬೀಳ್ ಯಾವ ತರ ಫಸಲಿದೆ ಸೇಮ್ ಅದೇ ಫಸಲು ಬರುತ್ತೆ. ಬರೀ ಕೆಳಗಡೆ ನಿಮ್ಗೆ ಬೇರೆ ಒಂದು ಡಿಫ್ರೆಂಟ್ ಬಿಟ್ರೆ ಫಸಲಲ್ಲಿ ನಿಮ್ಗೆ ಯಾವುದೇ ರೀತಿ ವ್ಯತ್ಯಾಸ ಬರಲ್ಲ. ನೋಡ್ತಾ ಇರಾ ಫಸಲು ಹೋದ ವರ್ಷನೂ ಇದೆ ಸರ್. ಹೋದ ವರ್ಷ ಸೇಮ್ ಇದೇ ಕ್ರಾಪ್ ಇತ್ತು. ಸೇಮ್ ಇದೆ ಕ್ರಾಪ್. ಇದೇ ಕ್ರಾಪ್ ಇತ್ತು. ಓಕೆ, ಇಲ್ಲಿ ಟೋಟಲಿ ಎಷ್ಟು ಎಕರೆ ಜಾಗ ಇದು ಇರೋದು? ಒಂದು 2.5 ಎಕರೆ. 2.5 ಎಕರೆ ಜಾಗ. 2.5 ಎಕರೆ ಎಷ್ಟು ಬೀಳ್ ಹಾಕಿದೀರಾ? ಹೆಚ್ಚು ಕಮ್ಮಿ ಒಂದು 1000 ಬೆಳೆ ಇರ್ಬೋದು. ಎಲ್ಲ ಗ್ರಾಫ್ಟೆಡ್? ಎಲ್ಲ ಗ್ರಾಫ್ಟೆಡ್. ಎಲ್ಲ ಅಡಕೆಗೆ ಹಾಕಿರೋದು? ಎಲ್ಲ ಅಡಿಕೆಗೆ ಹಾಕಿರೋದು. ಬೇಲಿ ಪಾಲ್ ಒಳಗಿನ ಬೇಲಿ ಸೈಡ್ ಬಿಟ್ರೆ ಒಳಗೆಲ್ಲ ಅಡಿಕೆಗೆ. ಅಡಕೆಗೆ. ಓಕೆ, ನೀವು ಏನೇನು ಮೆಡಿಸಿನ್ ಏನೇನು ಮಾಡಿದಿರಾ ಸರ್ ಅದಕ್ಕೆ? ಮೆಡಿಸಿನ್ ಆಗಿ ನಾವು ಒಂದು ಸ್ಟಾರ್ಟಿಂಗ್ ಒಂದು ಬಯೋಫೈಟ್ ಹೊಡಿತೀವಿ. ಬಯೋಫೈಟ್ ಡ್ರೆಂಚಿಂಗ್ ಬುಡಕ ಎರಡು ಇದು ಮೇಲೆ ಮೇಲೆ. ಡ್ರೆಂಚಿಂಗ್ ಇಲ್ಲ. ಡ್ರಂಚಿಂಗು ಮೇ ಫಸ್ಟ್ ಅಲ್ಲಿ ಲಿಂಡಾ ಮಾಡ್ತೀವಿ. ಮಿಲಿ ಬಗ್ಸ್ ಉದ್ದೇಶಕ್ಕಾಗಿ ಮಾತ್ರ ಅಷ್ಟೇ ಕ್ಲೋರೋಫೈರಿಫಸ್ ಮಾಡ್ತೀವಿ. ಆಮೇಲೆ ಒಂದು ಬೋರ್ಡ್ ಮಾಡ್ಕೊಂಡು ಬೋರ್ಡ್ ಅಷ್ಟೇ. ಬೋರ್ಡ್ ಒಂದೇ ಬೋರ್ಡ್. ಒಂದಿಲ್ಲ ಅಕ್ಟೋಬರ್ ಒಂದು ಮಾಡ್ತಿಲ್ಲ ಅಷ್ಟೇ ಸರ್. ಅಂದ್ರೆ ಈಗ ಇದು ಗ್ರಾಫ್ಟೆಡ್ ಆಗಿರೋದ್ರಿಂದ ಬೋರ್ಡ್ ಅವಶ್ಯಕತೆ ಇದೆಯಾ? ಮೇಲೆ ಮಳೆ ಜಾಸ್ತಿ ಶೀತಕ್ಕೆ ಗಾಳಿಯಿಂದ ಬರೋ ವೈರಸ್ ಗಳಿಗೆಲ್ಲ ಬೇಕಲ್ಲ. ಓಕೆ ಓಕೆ. ಸೊ ನೋಡು ಫಸ್ಲು ನಿಮ್ಗೆ ಲಾಸ್ಟ್ ಇಯರ್ ಎಷ್ಟು ಸಿಕ್ಕಿತ್ತು ಇಲ್ಲಿ? ಇದರಲ್ಲಿ ಹೆಚ್ಚಿಗೆ 1 ಟನ್ ಮೇಲೆ ಚಿಲ್ಲರೆ ಆಗಿತ್ತು. 10 ಕ್ವಿಂಟಲ್. 10 ಕ್ವಿಂಟಲ್ ಆಯ್ತು. ಎಷ್ಟು ಎಕರೆ ಅಂದ್ರೆ? ಈ 2.5 ಎಕರೆಗೆ. 2.5 ಎಕರೆಗೆ. ಅದು ಎಷ್ಟು ವರ್ಷದ ಬೀಳ್ ಸರ್ ಇದು? ಇದು 5 ವರ್ಷದಿಂದ ಸ್ಟಾರ್ಟಿಂಗ್ 5 ವರ್ಷದ ಒಂದು 200 ಬೀಳಿರ್ಬೋದು. ಆಮೇಲೆ ಚಿಕ್ಕ ದೊಡ್ಡದಲ್ಲ ಮತ್ತೆ ಈಗ ಟೋಟಲ್ ಒಂದು 2 ಸಾವಿರ ಓವರ್ 2 ಸಾವಿರ ಮಿನಿಮಮ್ ಎಲ್ಲ ಒಂದು 4 ವರ್ಷ ತಗೋಬೋದಾ? ಎವರೇಜ್ 4 ವರ್ಷ ತಗೋಬೋದು. 4 ವರ್ಷ ಬೆಳೆಗೆ ನಿಮ್ಗೆ 2.5 ಎಕರೆಲಿ 1 ಟನ್. ಅಂದ್ರೆ ಈಗ ಇನ್ನು ನೋಡಿ ಇವೆಲ್ಲ ಇನ್ನು ಒಂದ್ ವರ್ಷ ಹೋದ ವರ್ಷ ಹಾಕಿ ಈ ವರ್ಷ ಹಾಕಿರೋ ಮೇಲ್ ಹಾಕಿದ್ವಿ. ಒಟ್ಟು ಎಷ್ಟು ಬೀಳಿದೆ ಅಂದ್ರೆ 2000. ಟೋಟಲ್ 2000 ಬೀಳಿದೆ. 2000 ಬೀಳಲ್ಲಿ ನಿಮ್ಗೆ ಇಂಥ ಬೀಳುಗಳು ಸುಮಾರು ಸೇರ್ಕೊಳುತ್ತೆ. ಮತ್ತೆ ಇಲ್ಲಿ ಕಾಣ್ತಾ ಇಲ್ಲ ಹಿಂದೆ ಇವೆಲ್ಲ ನೋಡಿ ಗ್ರಾಫ್ಟೆಡ್ ಬೆಳೆಗಳು ಫಸಲೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಪನ್ನೀರ್ ಒನ್ ಏನ್ ಫಸ್ಟ್ ಇದೆ ಅದೇ ಫಸ್ಟ್. ಸೇಮ್ ಪನ್ನೀರ್ ಒಂದೇ ಆದ್ರೆ ಬೇರೆ ಆಪ್ಷನ್ ಇಲ್ವಲ್ಲ. ಹೌದು. ಸೊ ಸುಮಾರು ಜನ ಹೇಳ್ತಿರ್ಬೋದು ನಿಮ್ಗೆ ಕೇಳಿಸಿರ್ಬೋದು ಅಂದ್ರೆ ಫಸ್ಟ್ ಅಲ್ಲ ನಮ್ಮಲ್ಲೂ ಬಾರಿ ಜನ ಹೇಳ್ತಾರೆ ಇದು ಬುಷ್ ಆಗಲ್ಲ, ಫಸಲು ಬರಲ್ಲ. ಅದೇ ನೋಡ್ಬೋದು ನೀವು ಬುಷ್ ನಿಮ್ ಮಾಮೂಲಿ ಮೆಣಸಿನ ಬೀಳ್ ಯಾವ ತರ ಹೋಗುತ್ತೆ ಅದೇ ಯಾವ್ದೇ ಡಿಫ್ರೆನ್ಸ್ ಕಂಡಿಲ್ಲ. ಡಿಫ್ರೆನ್ಸ್ ಕಂಡಿಲ್ಲ. ಅಂದ್ರೆ ನೀವು ಎಕ್ಸ್ಟ್ರಾ ಏನು ನ್ಯೂಟ್ರಿಷನ್ ಏನು ಕೊಡಲ್ಲ. ಬಡ್ಡಿ ಕುರಿ ಗೊಬ್ಬರ ಹಾಕ್ತಿವಿ ವರ್ಷ. ಅಡಿಕೆ ಮಾರ್ಬೇಕಲ್ಲ, ಅಡಿಕೆ ಇದಕ್ಕೆ ಎರಡು ಒಟ್ಟಿಗೆ ಆಗುತ್ತೆ. ಅಡಿಕೆ ವರ್ಷಕ್ಕೆ ಒಂದ್ಸಲ ಒಂದು ಕುರಿ ಗೊಬ್ಬರ ಹಾಕ್ತಿವಿ. ಅಂದ್ರೆ ಮಾಮೂಲಿ ಒಂದು DAP ಪೊಟಾಶ್ ಯೂರಿಯಾ 2 ರೌಂಡ್ ಕೊಡ್ತೀವಿ. ಮಾಮೂಲಿ ಕಾಫಿ ಗಿಡ ಆ ಟೈಪ್ ಕೊಡ್ತೀವಿ. ಇದಕ್ಕೆ ಅಂತ ಸಪರೇಟ್ ಟ್ರೀಟ್ ಏನಿಲ್ಲ. ಏನು ಟ್ರೀಟ್ ಇಲ್ಲ. ಅಂದ್ರೆ ಕಸಿ ಬೆಣಸು ನಿಮ್ಮ ಅಂದಾಜು ಲಾಭ ಇದೆ? ಖಂಡಿತ ಲಾಭ ಇದೆ. ಲಾಭ ಇದೆ ಅಂತ ನೆಮ್ಮದಿ ಇದೆ. ಲಾಭಕ್ಕಿಂತ ನೆಮ್ಮದಿ ಇದೆ. ಹೆಂಗ್ ಹೇಳ್ತೀರಾ ನೆಮ್ಮದಿ ಇದೆ ಅಂತ? ಮೊದಲು ಇದ್ರಲ್ಲಿ ಆನೆ ಬಂದು ಹೆದ್ರ ವಾಪಸ್ ಹೋಗ್ಬೇಕಿತ್ತು. ಅಷ್ಟು ಸಿಲ್ವರ್ ಐತಿ, ಮಧ್ಯ ಸಿಲ್ವರ್ ಆಯ್ತು. ಪೂರ್ತಿ ಹೋಯ್ತು 2017-18ರಲ್ಲಿ ಮಳೆ ಬಂದು ವಾಶ್ ಔಟ್ ಆಯ್ತು, ಒಂದು ಉಳಿಲ್ಲ. ಆಗ ನಾವು ತೆಗೆದು ಇದನ್ನ ಮಾಡಿದ್ದು, ಫುಲ್ ಗ್ರಾಫ್ಟೆಡ್ ಮಾಡಿದ್ವಿ. ಇದು ಓನ್ ರೂಟೆಡ್ ಯಾವ್ದು ಇಲ್ಲ ಇದ್ರಲ್ಲಿ. ಯಾವ್ದು ಇಲ್ಲ ಅಂದ್ರೆ ಇದ್ರೆ ಹಳೆ ಬೆಳೆಗೂ ಉಳ್ಕೊಂಡು ಇನ್ನೆಲ್ಲೋ ಒಂದೊಂದಿಲ್ಲ, ಒಂದು 5-6 ಇರ್ಬೋದು. ಅವ್ರು ಅದು ಒಂದೊಂದೇ ವರ್ಷಕ್ಕೂ ಸಾಯ್ತಾ ಇರ್ತದೆ. ಸಾಯ್ತಾ ಇದೆ. ಶೀತ ತುಂಬಾ ಶೀತದ ಭೂಮಿ ನಮ್ದು. ಗದ್ದೆ ತಂದೆ ಕಾಲದಲ್ಲಿ ಗದ್ದೆ ಮಾಡ್ತಿದ್ ಭೂಮಿ ಇದು. ಓಕೆ, ಇಲ್ಲಿ ನೋಡ್ಬೋದು ನೀವು ಗ್ರಾಫ್ಟೆಡ್ ಹಿಪ್ಲಿ ಗಿಡದ್ದು ಕಂಡ ಇಲ್ಲ. ಇದನ್ನೇ ಕಟ್ ಮಾಡಿ ಇವ್ರು ನರ್ಸರಿ ಮಾಡೋದು ಹಿಂಗ್ ಬಿಟ್ಕೊಂಡಿರ್ತಾರೆ. ಬೇಕಾದಾಗ ಕಟ್ ಮಾಡಿ ನರ್ಸರಿಗೋಸ್ಕರ ಬಿಟ್ಕೊಂಡಿದ್ದೀವಿ ನಾವು. ಆಕ್ಚುಲಿ ಇದು ಬಿಡಬಾರ್ದು. ಅದು ಗ್ರೋತ್ ಕಡಿಮೆ ಆಗುತ್ತೆ. ನಾವು ಈ ಪ್ಲಾಂಟೇಶನ್ ಇಂಪ್ರೂವ್ ಆಗಿ ಹಿಪ್ಲಿ ಗಿಡ ಇದ್ರಲ್ಲೂ ಹೂವು ಕಾಯಿ ಬರುತ್ತಲ್ವಾ? ಬರುತ್ತೆ, ಒಂದು ಚೊಟ್ಟು ಟೈಪ್ ಬರುತ್ತೆ. ಆಯುರ್ವೇದಿಕ್ಕಿಗೆ ಸಂಬಂಧಪಟ್ಟ. ಹೌದು. ಇಲ್ಲಿ ನೋಡ್ಬೋದು ನೀವು ಗ್ರಾಫ್ಟೆಡ್ ಬೀಳು ಬುಡ ನೋಡಿ ನಿಮ್ಗೆ ಎಷ್ಟು ದಪ್ಪ ಇದೆ ಅಂತ ತೋರಿಸ್ತೀನಿ ನಾನು. ಇದು ನೋಡಿ ಕಂಪ್ಲೀಟ್ ಒಂದು ಗೇಣ್ ಇದೆ, ಒಂದೊಂದು ಗೇಣ್ ಇದೆ. ಇದೆಲ್ಲ ಉದ್ದನೂ ಬರಲ್ಲ ಅಂತ ನೋಡಿ. ಎಷ್ಟು ಯಾಕೆ ಪನ್ನೀರ್ ಒಂದು ಯಾಕೆ ಬರಲ್ಲ? ಪನ್ನೀರ್ ಉಣ್ಣೆ ಆದ್ರೆ ಅದೇ ಎಲ್ಲ ನೋಡಿ ಫುಲ್ ಎಲ್ಲ ಒಂದೇ ಸೆಟ್ ಆಗಿದೆ. ಬುಷ್ ಆಗಲ್ಲ, ಒಂದೇ ನೋಡಿ ಗ್ರಾಫ್ಟೆಡ್ ಬೀಳು. ಬೇರೆ ನೋಡಿ ಗ್ರಾಫ್ಟೆಡ್ ನೋಡಿ ಸುತ್ತ ಇದೆ ನೋಡಿ. ಇಲ್ಲೊಂದಿದೆ, 2 ಬೀಳು ಹಾಕಿದೆ ನೋಡಿ. ಇದು ಫುಲ್ ಗ್ರಾಫ್ಟೆಡ್ ನೋಡಿ. ಇದಕ್ಕೂ ಕೂಡ ಕೆಳಗಡೆ ಹೋಗಿದೆ. ರನ್ನರ್ ಹೇಳ್ತಾ ನೋಡಿ. ರನ್ನರ್ ಇದೇ ರನ್ನರ್. ಗ್ರಾಫ್ಟೆಡ್ ರನ್ನರ್ ಬರಲ್ಲ ಅಂತಲ್ಲ, ರನ್ನರ್ ಇದು. ಇದೇ ರನ್ನರ್ ನಾವು ಕಟ್ ಮಾಡಿ ಆರೋಗ್ಯ ಒಂದು ರನ್ನರ್ ಆಗಿರುತ್ತೆ. ಇದು ನಾವು ಗ್ರಾಫ್ಟ್ ಮಾಡಿ ತುಂಬಾ ಇದಾಗುತ್ತೆ ನೋಡಿ. ಇದು ವೈರಸ್ ಫ್ರೀ ಇದು. ಯಾಕಂದ್ರೆ ನಿಮ್ಗೆ ಬೇರೆಲ್ಲ ಮಣ್ಣಲ್ಲಿ ಹೋಗೋದೇ ಇಲ್ಲ. ಇದು ಮಣ್ಣಲ್ಲಿ ಹೋದ್ರೆ ನಿಮ್ಗೆ ವೈರಸ್ ಎಲ್ಲ ಈ ತೋಟದಲ್ಲಿ ಬೇರಿಂದ ಬರುವಂತ ವೈರಸ್ ಎಲ್ಲ ಗ್ರಾಫ್ಟೆಡ್ ಆದ್ರಿಂದ ಅದರಿಂದ ನರ್ಸರಿ ತಮ್ಮ ಚೆನ್ನಾಗಿ ಬರೋಕೆ ಅನುಕೂಲ ಬರುತ್ತೆ. ಈ ತರ ರನ್ನರ್ಸ್ಗಳನ್ನ ಬಿಟ್ಕೊಡ್ತೀವಿ ನಾವು. ಈ ಗ್ರಾಫ್ಟ್ ಮಾಡೋ ಉದ್ದೇಶಕ್ಕಾಗಿ ರನ್ನರ್ ಬಿಟ್ಕೊಳ್ಳೋದು ನಾವು. ಓಕೆ, ಇಲ್ಲಾಂದ್ರೆ ಮೇಲಕ್ಕೆ ಸೇರ್ಸ್ಕೊಂಡು ಕೆಲವರು ಹೇಳ್ತಾರೆ ಮೇಲಕ್ಕೆ ಸೇರ್ಸ್ಕೊಂಡ್ರೆ ಬೀಳು ಇನ್ನೂ ಬುಷ್ ಆಗುತ್ತೆ ಅಂತ. ನಿಮಗೆ ನರ್ಸರಿಗೆ ಅವಶ್ಯಕತೆ ಇರೋದ್ರಿಂದ ಹಂಗೆ ಬಿಟ್ಕೊಳ್ತೀವಿ. ಹೌದು, ಪ್ರತಿಯೊಂದು ಮರದ ಇದೇ ಕ್ರಾಪ್ ಇದೆ. ಎಲ್ಲಾದ್ರೂ ಇದೇ ಕ್ರಾಪ್ ಇದೆ. ಒಂದೇ ಆವರೇಜ್ ಒಂದೇ ಸಮ ಕ್ರಾಪ್ ಇದೆ. ಹೌದು, ಕಳಿಸಿದ್ರೆ ಡಬಲ್ ಆಗ್ಬೇಕು ಈ ಸಲ.
ಕಳೆದ ವರ್ಷಕ್ಕಿಂತ ಡಬಲ್ Double ಆಗ್ಬೇಕು. ಅಂದ್ರೆ ಈ ವರ್ಷ ಒಂದು 2 ಟನ್ 2 ಟನ್ ಆಗ್ಲೇಬೇಕು. ಆಗುತ್ತೆ ಆಗುತ್ತೆ ಅಂತ ಆಗುತ್ತೆ ಸರ್. ನೀವು ಈ ಒಂದು ಬೀಳಲ್ಲಿ ಒಂದು 20 ಅಡಿ ಬೀಳಿದೆ ಹೆಚ್ಚು ಕಡಿಮೆ ಇದು ಅಲ್ವಾ? 20 ಅಡಿ ನಿಮ್ಗೆ ಒಂದು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹಸಿದು ಒಂದು 15 ಕೆಜಿ ಬರುತ್ತೆ. ಹಸಿದು 15 ಕೆಜಿ 15 ಕೆಜಿ ಬರುತ್ತೆ. ಅಂದ್ರೆ ಒಣಗಿರೋದು ಒಂದು 7 ಕೆಜಿ 7 ಕೆಜಿ ಬರುತ್ತೆ. 2 ನೂರಕ್ಕೆ ಬರುತ್ತೆ. ಇದು ಒಳ್ಳೆ ಲೀಟರ್ ಒಳ್ಳೆ ಇದು ಬರುತ್ತೆ. ಲೀಟರ್ ವೇಟ್ ಅಷ್ಟು ಕಡಿಮೆ ಬರುತ್ತಾ? 200ಕ್ಕೆ 2 ಬಂದೇ ಬರುತ್ತೆ. ಬರುತ್ತೆ ಅಂತೀರಾ? ಬರುತ್ತೆ. ಮಾಮೂಲಿ ನಾವು 2 ರೌಂಡ್ ಕುಯ್ಸ್ತೀವಿ. ಅಲ್ಲ ಮಾಮೂಲಿ ರೂಟೆಡ್ ಬಳ್ಳೆ 3ಕ್ಕೆ ಬರುತ್ತೆ ಒಂದೊಂದು. ಅದು ರೂಟೆಡ್ಗೆ ನಾವು ನೀರು ಅಷ್ಟೊಂದು ನೀರು ಸಪ್ಲಿಮೆಂಟ್ ಕೊಡಲ್ಲ. ಇದು ನೀರು ಕೊಡ್ತೀವಿ. ಹೌದು. ಹಂಗಾಗಿ ಇದು 2 ನೂರಕ್ಕೆ ಬರುತ್ತೆ. ಒಂದು 2 ಕೆಜಿ ಸೈಜ್ ಒಳ್ಳೆ ಜರಡಿ ಮಾಡಿ ಕಾಳು ಟೈಪ್ ಬರುತ್ತೆ ಇದು. ಓಕೆ. ಅಂದ್ರೆ ಸೈಜ್ ಒಳ್ಳೆ ದೃಢವಾಗಿ, ಯಾಕೆಂದ್ರೆ ನೀರು ಕೊಡ್ತೀವಿ. ನೀರು ಕೊಡೋ ಒಳ್ಳೆ ಅಂದ್ರೆ ನೀರ್ ಇದಕ್ಕೆ ಬೇಕೇ ಬೇಕು. ಬೇಕು. ನೀರ್ ಇಲ್ದೋದ್ರೆ ಯಾರು ಸ್ವಲ್ಪ ಕಷ್ಟನೇ. ಅಂದ್ರೆ ನೋಡಿ ನೀರ್ ಬೇಕೇ ಬೇಕು ಕಸಿ ಬೆಳೆಗೆ ಮಾಡೋದ್ರಿಂದ. ನೀರಿಲ್ಲ ಅಂದ್ರೆ ಸ್ವಲ್ಪ ಕಷ್ಟನೇ. ಹೌದು. ನೀರಿಗೆ ಕೊಡ್ದೋದ್ರೂ ಸ್ವಲ್ಪ ದೊಡ್ಡ ಈ ತರ ಬೀಳ್ಕೊಂಡು ನೀರ್ ಕೊಡ್ದೋರು ತಡೆಯುತ್ತೆ. ಆಕ್ಚುಲಿ ಇದಕ್ಕೆ ನೀರು ಕೊಡ್ತಾ ಇಲ್ಲ ನಾವೀಗ. ಇದಕ್ಕೆ ನೀರು ಕೊಡ್ತಾ ಇಲ್ಲ. ಯಾಕಂದ್ರೆ ನಾವು ಮಾರ್ಚ್ ಫಸ್ಟಿಗೆ ರೋಬಸ್ಟಿಗೆ ನೀರು ಕೊಡೋದ್ರಿಂದ, ಅಂದ್ರೆ ರೋಬಸ್ಟ್ ಇರೋದ್ರಿಂದ ಜನವರಿ ಫೆಬ್ರವರಿ ನೀರು ಕೊಡಲ್ಲ. ಓಕೆ. ಅಂದ್ರೆ ನಿಮ್ಗೊಂದು 5 ವರ್ಷದ ಮೇಲ್ಗಡೆ ಬೀಳ್ಕೊಂಡು ನೀರು ಇದಕ್ಕೂ ಈ ಅಡಿಕೆ ಶೀತ ಭೂಮಿ ಅಲ್ಲ, ಈ ಪ್ಲಾಂಟ್ ಗೆ ನಾವು ಕೊಡಲ್ಲ. ಈಗ ಬೇರೆ ಪ್ಲಾಂಟೇಶನ್ ಯಾರು ಮಾಡ್ಬೇಕು ಅಂದ್ರೆ ಒಂದು 5 ವರ್ಷ ಗಿಡ ಈ ತರ ಇಷ್ಟು ಬಂದ್ರೆ ನೀರು ಕೂಡ ಅವಶ್ಯಕತೆ ಇಲ್ಲ. ಇಲ್ಲ. ಇಷ್ಟು ದೊಡ್ಡ ಬೆಳೆ ನೀರು ಕೂಡ ಅವಶ್ಯಕತೆ ಇಲ್ಲ. ಬೇರೆ ಕೂಡ ದಪ್ಪ ಆಗಿರುತ್ತೆ. ನೀರು ಭೂಮಿ ತಗೊಳ್ಳೋಷ್ಟು ರೆಡಿ ಇರುತ್ತೆ. ಅಂದ್ರೆ ಬೇರುಗಳು ಆಳಕ್ಕೆ ಹೋಗಿರುತ್ತೆ. ಹಂಗಾಗಿ ತೊಂದರೆ ಇಲ್ಲ. ಅಂದ್ರೆ ಒಂದು 5 ವರ್ಷ ಗಂಟ ನೀಟಾಗಿ ನೋಡ್ಕೋಬೇಕು. ನೀರು ಕೊಟ್ಟು ನೀರಿನ ವ್ಯವಸ್ಥೆ ಬೇಕು. 5 ವರ್ಷ ನೀರು ನಾವು ನೋಡ್ಕೊಂಡ್ರೆ ಇದು ನಮ್ಮ ಲೈಫ್ ಟೈಮ್ ನಮ್ಮ ನೋಡ್ಕೊಳ್ಳುತ್ತೆ. ಹೌದು, ಕರೆಕ್ಟ್. ಸೊ ಇದಾಗಿತ್ತು ಇವತ್ತಿನ ಗ್ರಾಫ್ಟೆಡ್ ಬೀಳಿನ ವಿಡಿಯೋ ಆಗಿತ್ತು ಸರ್. ಈ ಮಾಹಿತಿ ಕೊಟ್ಟಿದ್ದು ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಸೊ ಇದೇ ತರ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಬೇರೆ ಬೇರೆ ಕೃಷಿ ಬಗ್ಗೆ ಆಗಲಿ, ಕಾಫಿ ತೋಟದ ಬಗ್ಗೆ, ಮೆಣಸಿನ ಬಗ್ಗೆ ವಿಡಿಯೋ ಬರ್ತಾ ಇರುತ್ತೆ. ಸೊ ಇನ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುತ್ತೆ. ವಿಡಿಯೋ ಮುಗಿಸ್ತಾ ಇದೀನಿ. ನೋಡಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳು.